ನಾವು ಮನೆಯಲ್ಲಿ ತರಾವರಿ ಸಾಂಬಾರನ್ನ ಮಾಡ್ತೀವಿ. ತರಕಾರಿ ಸಾಂಬಾರು, ಆಮೇಲೆ ಇಡ್ಲಿ ಸಾಂಬಾರು, ಆಮೇಲೆ ರಸಮ್ಮು, ಆಮೇಲೆ ತಿಳಿ ಸಾರು, ಈ ರೀತಿಯಾಗಿ ಬೇಕಾದಷ್ಟು ಥರ ಸಾಂಬಾರುಗಳನ್ನ ನಾವು ಮಾಡ್ತಿರ್ತೀವಿ. ಆದರೆ ನಾವು ಯಾವ್ಯಾವ ರೀತಿ ಮಾಡ್ಕೊತ ಹೋಗ್ತೀವಿ ಅದರದೇ ರೀತಿಯಾದಂಥ ಸಾಂಬಾರು ಟೇಸ್ಟನ್ನು ಕೊಡುತ್ತೆ. ಇವತ್ತು ಈ ನಾನು ಹೀರೆಕಾಯಿ ಸಾಂಬಾರನ್ನ ನಾನು ಮಾಡಿದ್ದೀನಿ. ಭಾಳನೇ ಸೂಪರಾಗಿರುವಂಥ ಸಾಂಬಾರು ಇದಾಗಿರ್ತೈತಿ. ಹಂಗೆ ಅದ್ರ ಜೊತೆಗೆ ಒಂದು ಶೇಂಗಾ ಸಲಾಡನ್ನು ಇಲ್ಲಿ ನಾನು ನಿಮ್ಗೆ ಮಾಡಿ ತೋರಿಸಿದ್ದೀನಿ. 2 ರೆಸಿಪಿಗಳನ್ನ ನಿಮಗೋಸ್ಕರ ತಂದಿದ್ದೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೋಸ್ಕರ 2 ರೆಸಿಪಿನ ತಂದಿದ್ದೀನಿ. ಈ ಎರಡೂ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿರಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಅಂತ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತ ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನೋಡೋಣ, ನಾನು ಹೀರೆಕಾಯಿ ತೊಗೊಂಡಿದ್ದೀನಿ. ಹೀರೆಕಾಯಿನ 2 ಹೀರೆಕಾಯಿನ ನಾನು ತೋರಿಸ್ಕೊತೀನಿ. ಅಂದರೆ ಒಂದು ಸಿಪ್ಪೆ ತೆಗೆದಿರೋದೈತಿ, ಒಂದು ಸಿಪ್ಪೆ ತೆಗೆದಿರೋದೈತಿ. ಒಂದು ಸಿಪ್ಪೆ ತೆಗೆದಿದ್ದೀನಲ್ಲ ಅದನ್ನು ನಾನು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ 2, 3 ನೀವು ಹೀರೆಕಾಯಿನ ಹಾಕ್ಕೋಬೋದು. ಇಲ್ಲಿ ನಾನು ಇಬ್ಬರಿಗೋಸ್ಕರ ಸಾಂಬಾರು ಮಾಡೋಕೊಂತೀನಿ. ಹಾಗಾಗಿ ನಾನಿಲ್ಲಿ ಒಂದೇ ಹೀರೆಕಾಯಿನ ನಾನು ತೊಗೊಂಡಿನಿ. ಮೇಲಿನ ಸಿಪ್ಪೆ ಎಲ್ಲ ತಗೊಂಡು ಅದನ್ನು ನಾನು ಸಣ್ಣದಾಗಿ ಇಲ್ಲಿ ಹೆಚ್ಕೊಳಕೊಂತೀನಿ. ನೀವು ಬೇಕಿದ್ರೆ ದೊಡ್ಡಕ್ಕೂ ಹೆಚ್ಕೋಬೋದು. ಇಲ್ಲಿ ನಾನು ಪೀಸನ್ನು ತಿಂದು ನೋಡಿದೆ, ಯಾಕಂದ್ರೆ ಅದು ಒಂದು ಸರ್ತಿ ಹೀರೆಕಾಯಿ ಒಳಗೆ ವಿಷನ ಇರ್ತಾವೆ ಒಂದೊಂದು ಹೀರೆಕಾಯಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಟೇಸ್ಟ್ ನೋಡಿ ನೀವು ಮುಂದೆ ಹೆಚ್ಕೊತ ಹೋಗ್ಬೋದು. ನಾನು ಸಣ್ಣದಾಗಿ ಇದನ್ನ ಹೆಚ್ಕೊಂಡಿನಿ. ಅಂದ್ರೆ ನಾವು ಕುಕ್ಕರ್ನಲ್ಲಿ ಬೇಯಿಸ್ತೀವಲ್ಲ, ನಾವು ಮ್ಯಾಶ್ ಮಾಡ್ಕೊಂಡಾಗ ಅದು ಚೆನ್ನಾಗಿ ಮ್ಯಾಶ್ ಆಗುತ್ತೆ. ಅದಕ್ಕೋಸ್ಕರ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡು ಅದನ್ನು ತೊಳೆಯಕ್ಕೆ ಹಾಕ್ಕೊಂಡೆ. ಈ ಕಡೆ ನಾನು ತೊಳೆದು ಇಟ್ಕೊಂಡೆ. ಈ ಕಡೆ ಒಂದು ಮುಕ್ಕಾಲು ಬಟ್ಲಷ್ಟು ತೊಗರಿಬೇಳೆ ತೊಗೊಂಡಿನಿ. ಹಂಗೆ ಇಲ್ಲಿ ಅರ್ಧ ಬಟ್ಲಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ. ಇದೆಲ್ಲ ನಾನು ಹಾಕ್ತಾ ಇದ್ದೇನಲ್ಲ, ಇವೆಲ್ಲ ಒಂದೊಂದು ರೀತಿಯಾಗಿರುವಂಥ ಟೇಸ್ಟ್ ಕೊಡ್ತಾವೆ ನಮಗೆ. ಅದಕ್ಕೋಸ್ಕರ ನಾನು ಇವತ್ತು ಭಾಳನೇ ಡಿಫ್ರೆಂಟ್ ಆಗಿರುವಂಥ ಸಾಂಬಾರು ಅಂದ್ರೂ ಅಡ್ಡಿ ಇಲ್ಲ ಇದಕ್ಕೆ. ಅದಕ್ಕೋಸ್ಕರ ಒಂದು ಸರ್ತಿ ಈ ರೆಸಿಪಿನ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಇಲ್ಲಿ ನಾನು ತೊಗರಿಬೇಳೆ ಮತ್ತು ಹೆಸರು ಕಾಳು ಎರಡನ್ನೂ ನಾನು ತೊಳ್ಕೊಂಡು ಹೀರೆಕಾಯನ್ನು ತೊಳೆದು ಇಟ್ಕೊಂಡಿದ್ನಲ್ಲ ಅದನ್ನು ಅದಕ್ಕೆ ಹಾಕಿ ಆ ಕಡೆ ಎತ್ತಿಟ್ಕೊಂಡು ಈ ಕಡೆ ನಾನು 3 ಟೊಮೆಟೊ ಹಣ್ಣನ್ನು ಇಲ್ಲಿ ತೊಗೊಂಡಿದ್ದೀನಿ. ಜವಾರಿ ಟೊಮೆಟೊ ಹಣ್ಣು ತೊಗೊಂಡಿರೋದು. ನೀವು ಹುಣಸೆ ಹಣ್ಣನ್ನು ಹಾಕ್ಕೊಂತೇನಂದ್ರೆ ಸ್ವಲ್ಪ ಹಾಕ್ಕೋಬೋದಿಲ್ಲ. ನಾನಿಲ್ಲಿ ಹುಣಸೆ ಹಣ್ಣು ಬಳಸ್ತಾ ಇಲ್ಲ ಸಾಂಬಾರಿಗೆ, ಬರೀ ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ತೀನಿ. ಆಮೇಲೆ ನಮಗೆ ಒಂದು ಸ್ವಲ್ಪ ಹುಳಿ ಸಾಂಬಾರಾತು, ಸಾರಾತು, ತಿಳಿ ಸಾರಾತು ಒಂದು ಸ್ವಲ್ಪ ಹುಳಿ ಇದ್ದರೆ ನಮ್ಮ ಮನೆಯಾಗ ಇಷ್ಟಪಡ್ತಾರೆ ಸಾಂಬಾರು. ಅದಕ್ಕೋಸ್ಕರ ನಾನಿಲ್ಲಿ 3 ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀನಿ. ನೀವು ಕಡಿಮೆ ಹುಳಿ ತಿನ್ನೋರು 2 ಟೊಮೆಟೊ ಹಣ್ಣನ್ನು ತೊಗೊಂಡ್ರು ಸಾಕು. ಇಲ್ಲ ಹುಣಸೆ ಹಣ್ಣು ಹಾಕ್ಕೊಂತೇನೆ ಅನ್ನೋದ್ರು ಹುಣಸೆ ಹಣ್ಣನ್ನು ಸ್ವಲ್ಪ ಇದ್ರಾಗ ಹಾಕ್ಕೋಬೋದು. ನೋಡ್ರಿ, ಈ ರೀತಿ ನಾನು ಸಣ್ಣದಾಗಿ ಹೆಚ್ಕೊಂಡು ಇದಕ್ಕೇನು ಬೇಳೆ ಮತ್ತು ಹೀರೆಕಾಯಿ ಹಾಕಿದ್ನಲ್ಲ ಅದ್ರಾಗ ನಾನು ಟೊಮೆಟೊ ಹಣ್ಣನ್ನು ಹಾಕ್ಕೊಂಡು ಒಂದು ಕೆಂಪು ಮೆಣಸಿನ್ಕಾಯಿನ ಹಾಕಿದ್ದೀನಿ, ಒಣ ಮೆಣಸಿನ್ಕಾಯಿನ ಒಂದು ಅರ್ಧ ಪಲಾವ್ ಎಲೆ ಹಾಕ್ಕೊಂಡಿನಿ. ಹಂಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿನಿ. ಇಲ್ಲಿ ಪಲಾವ್ ಎಲೆ ಮತ್ತು ಒಣ ಮೆಣಸಿನ್ಕಾಯಿ, ಹೆಸರು ಕಾಳು, ತೊಗರಿಬೇಳೆ ಎಲ್ಲನೂ ನಾವು ಮಿಕ್ಸ್ ಮಾಡಿ ನಾವು ಬೇಯಿಸ್ತೀವಲ್ಲ ಅದರದೇ ಆದಂಥ ಫ್ಲೇವರ್ ಅದು ಕೊಡ್ತೈತಿ. ಭಾಳನೇ ಟೇಸ್ಟಿಯಾಗಿರ್ತೈತಿ. ಇಲ್ಲಿ ನಾನು 3 ಇಂದ 4 ಮೆಣಸಿನ್ಕಾಯಿ ಮತ್ತು ಪಲಾವ್ ಎಲೆ ಇದನ್ನೆಲ್ಲ ಹಾಕ್ಕೊಂತೀವಲ್ಲ ಇದ್ರ ಫ್ಲೇವರ್ ಬಿಡ್ತೈತಲ್ಲ ಅದು ಭಾಳನೇ ಚೆನ್ನಾಗಿ ನಮಗೆ ಟೇಸ್ಟ್ ಕೊಡ್ತೈತಿ ಸಾಂಬಾರಿಗೆ. ಅದಕ್ಕೋಸ್ಕರ ಇಲ್ಲಿ ನಾನು ಪಲಾವ್ ಎಲೆ ಮತ್ತು ಇದನ್ನು ಹಾಕ್ಕೊಂಡಿದ್ವಿ ಮೆಣಸಿನ್ಕಾಯಿನ. ಆಮೇಲೆ ಇದಕ್ಕೆ ನಾನು ಪೂರ್ತಿಯಾಗಿ ಮ್ಯಾಶ್ ಮಾಡಿಕೊಂಡೆ. ಅದನ್ನ ನೀವು ಪೂರ್ತಿಯಾಗಿ ಅದನ್ನ ಮ್ಯಾಶ್ ಮಾಡ್ಕೊರಿ. ಮ್ಯಾಶ್ ಮಾಡ್ಕೊಂಡಾಗ ಈ ಹೀರೆಕಾಯಿದು ಏನು ರಸ ಇರ್ತಲ್ಲ ಅದೆಲ್ಲ ಬಿಟ್ಟಿರ್ತೈತಿ, ಭಾಳನೇ ಟೇಸ್ಟ್ ಆಗುತ್ತೆ ಸಾಂಬಾರು. ಅದಕ್ಕೋಸ್ಕರ ನಾವು ಫಸ್ಟಿಗೆ ಉಪ್ಪು ಹಾಕ್ಕೊಂಡಿರ್ತೀವಿ, ನೋಡಿಕೊಂಡು ಈಗ ಒಂದು ಸ್ವಲ್ಪ ಉಪ್ಪನ್ನು ಹಾಕೋರಿ. ನಂತರ ನಾನು ಮನೇಲಿ ಮಾಡಿರುವಂಥ ಸಾಂಬಾರು ಪೌಡ್ರನ್ನ ಇಲ್ಲಿ ಹಾಕಿದ್ದೀನಿ. ನೀವು ಮನೆಯಾಗ ನೀವು ಯಾವ ಸಾಂಬಾರು ಪೌಡ್ರನ್ನ ಯೂಸ್ ಮಾಡ್ತೀರೋ ಅದೇ ಸಾಂಬಾರು ಪೌಡ್ರನ್ನ ನೀವು ಹಾಕ್ಕೋಬೋದು. ಇಲ್ಲಿ ನಾನು ಲಾಸ್ಟ್ ವೀಡಿಯೋದೊಳಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಮಾಡಿದ್ನಲ್ಲ ಅದೇ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ನಾನು ಇದಕ್ಕೆ ಹಾಕ್ಕೊಳ್ತೀನಿ. ನೀವು ಬೇಕಿದ್ದರೆ ಒಣ ಖಾರನೂ ಹಾಕ್ಕೋಬೋದು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಳ್ತೀನಿ. ಇದನ್ನು ಒಗ್ಗರಣೆಗೂ ಹಾಕ್ಕೋಬೋದು ನೀವು. ಅದನ್ನು ನಾನು ಇದ್ರಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಖಾರ ಭಾಳ ಐತಿ, ಅದಕ್ಕೋಸ್ಕರ ಸ್ವಲ್ಪ ನಾವು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಒಗ್ಗರಣೆಗೂ ನಾನು ಸ್ವಲ್ಪ ಖಾರ ಹಾಕ್ಕೊಳ್ತೀನಿ ಇಲ್ಲಿ. ಅದಕ್ಕೋಸ್ಕರ ಸ್ವಲ್ಪನೇ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಂಡು ಅದರೊಳಗೆ ಎಲ್ಲನೂ ಹಾಕಿರ್ತೀವಲ್ಲ ನಾವು ಈ ಸಾಂಬಾರಿಗೆ, ಅದು ರುಚಿ ಕೊಡ್ತೈತಿ. ಹಸಿಮೆಣ್ಸಿನ್ಕಾಯಿಗೆ ಎಲ್ಲ ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಅದು ಟೇಸ್ಟ್ ಕೊಡ್ತೈತಿ ಇಲ್ಲಿ ಸಾಂಬಾರಿಗೆ. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಂಡು ಈ ಕಡೆ ಒಗ್ಗರಣೆ ಕೊಡೋಂತೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀವು ಬೇಕಿದ್ದರೆ ತುಪ್ಪದ ಒಗ್ಗರಣೆನೂ ಇದಕ್ಕೆ ನೀವು ಕೊಡ್ಬೋದು. ಸ್ವಲ್ಪ ಎಣ್ಣೆ ಕಾದಾದ್ಮೇಲೆ ನಾನಿಲ್ಲಿ ಸಾಸಿವೆ, ಜೀರಿಗೆ, ಕರಿಬೇವು, ಇದಕ್ಕೆ ಇನ್ನೂ ಒಂದು ಏನಂದ್ರೆ ಇಲ್ಲಿ ಕಸೂರಿ ಮೇಥಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಕಸೂರಿ ಮೇಥಿನೂ ಅಷ್ಟು ಭಾಳನ ಟೇಸ್ಟ್ ಕೊಡ್ತೈತೆ ಸಾಂಬಾರಿಗೆ. ಅದಕ್ಕೋಸ್ಕರ ಕಸೂರಿ ಮೇಥಿ ಮತ್ತು ಸ್ವಲ್ಪ ಖಾರ ಹಾಕ್ಕೊಂಡು ಇದನ್ನ ಚೆನ್ನಾಗಿ ನಾನು ಒಗ್ಗರಣೆನ ರೆಡಿ ಮಾಡಿಕೊಂಡೆ. ಹೊತ್ತತೈತಿ ಅಂತೇಳಿ, ಖಾರ ಹೊತ್ತತ್ತೆ ಅಂತ ಹೇಳಿದ್ರೆ ನಾನು ಗ್ಯಾಸ್ ಆಫ್ ಮಾಡಿದ್ದೆ. ಅದಕ್ಕೋಸ್ಕರ ಮತ್ತೆ ಈ ಗ್ಯಾಸ್ ಆನ್ ಮಾಡಿ ನಾನು ಚೆನ್ನಾಗಿ ಅದನ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸಾಂಬಾರಿಗೆ ಕುಕ್ಕರ್ನ ಇಟ್ಕೊಂಡು ಇದಕ್ಕೆ ನಾನು ಹಾಕಿದೆ. ನೋಡ್ರಿ ಎಷ್ಟು ಚೆನ್ನಾಗೈತೆ ಅಂದರೆ ಫ್ರೆಂಡ್ಸ್ ಸಾಂಬಾರು ಮಾತ್ರ. ನೀವು ಒಂದು ಸರ್ತಿ ಈ ಸಾಂಬಾರನ್ನ ನೀವು ಟ್ರೈ ಮಾಡಿ ನೋಡಿರಿ. ನಾನು ಯಾವ ರೀತಿ ಹೇಳಿದೆ ಅದೇ ರೀತಿ ನಾವು ಮಾಡೋ ರೀತಿಯಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಸಾಂಬಾರು ಮಾಡ್ತಾರೆ. ನಾವು ಒಂದು ಸ್ವಲ್ಪನೇ ಉಪ್ಪು ಖಾರ ಹಾಕೋದ್ರಲ್ಲೂ ಇಲ್ಲಿ ಹೆಚ್ಚು ಕಮ್ಮಿ ಆಗಿರ್ತೈತಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ನಾನು ಹೇಳಿದ ರೀತಿಯಲ್ಲಿ ನೀವು ಸಾಂಬಾರನ್ನ ಮಾಡ್ಕೊಂಡ್ರೆ ಭಾಳನೇ ಟೇಸ್ಟಿಯಾಗಿ ಬಂದಿತ್ತು ಸಾಂಬಾರು ಮಾತ್ರ. ನೀವು ಬೇಕಿದ್ರೆ ತೆಳ್ಳಗೂ ಮಾಡ್ಕೋಬೋದು, ದಪ್ಪ ಬೇಕಿದ್ರೆ ದಪ್ಪನೂ ಮಾಡ್ಕೋಬೋದು. ಸೂಪರಾಗಿರುವಂಥ ಟೇಸ್ಟಿಯಾಗಿರುವಂಥ ಸಾಂಬಾರು ನಮಗೆ ಇಲ್ಲಿ ಒಗ್ಗರಣೆ ಕೊಟ್ಟು ಕುದಿಸಾಕೊಂತೀನಿ. ಮೇಲೆ ಸ್ವಲ್ಪ ಕೊತ್ತಂಬರಿನೂ ನಾನು ಹಾಕ್ಕೊಂಡೆ. ಅನ್ನ ಮತ್ತು ಗಟ್ಟಿ ಮಾಡಿಕೊಂಡ್ರೆ ನೀವು ರೊಟ್ಟಿಗೂ ತಿನ್ಬೋದು. ಭಾಳನೇ ಚೆನ್ನಾಗಿ ಬಂದಿದೆ ಸಾಂಬಾರು. ಒಂದು ಸರ್ತಿ ಈ ಸಾಂಬಾರು ರೆಸಿಪಿನ ನೀವು ಟ್ರೈ ಮಾಡಿ ನೋಡ್ರಿ ಮನ್ಯಾಗ.
ನೋಡಲಿ ಬಿಸಿ ಬಿಸಿ ಇರ್ತೈತಿ. ಈ ಥಂಡಿಗಂತೂ ಈ ಸಾಂಬಾರು ಒಂದು ಸ್ವಲ್ಪ ಖಾರವಾಗಿ ಹುಳಿಯಾಗಿರ್ತೈತಲ್ಲ, ಭಾಳನೇ ಸೂಪರಾಗಿ ಬಂದೆ ಸಾಂಬಾರು. ನೀವು ಖಾರ ತಿನ್ನೋರಿದ್ರೆ ಒಂದು ಸ್ವಲ್ಪ ಖಾರ ಜಾಸ್ತಿ ಹಾಕೋರಿ, ಒಂದು ಸ್ವಲ್ಪ ಹುಳಿ ಟೊಮೆಟೊ ಹಣ್ಣು ಹಾಕೋರಿ, ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡು ಮಾಡ್ಕೊಂಡ್ಬಿಟ್ಟಂತೂ ಇದು ಈ ಕಡೆ ತಿಳಿಸಾರು ಆಗಿರ್ತೈತಿ, ಈ ಕಡೆ ಗಟ್ಟಿನೂ ಆಗಿರ್ತೈತಿ, ಭಾಳನೇ ಟೇಸ್ಟ್ ಕೊಡ್ತೈತಿ. ಊಟ ಮಾಡೋಕೆ ಮಾತ್ರ ಬಿಸಿ ಅನ್ನೋದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಸಂಡಿಗೆ ಉಪ್ಪಿನಕಾಯಿ ಇದ್ರಂತೂ ಇನ್ನೂ ಸೂಪರಾಗಿರ್ತೈತಿ. ಒಂದು ಸರ್ತಿ ಈ ರೆಸಿಪಿನ ನಿಮ್ಮ ಮನ್ಯಾಗ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಬರೀ ನಾನು ಮತ್ತೆ ಈಗ ಶೇಂಗಾದ್ದು ಸಲಾಡ್ ಮಾಡ್ತೀನಿ ಅಂತ ಅಂದು ಹೇಳಿದೆ. ಅದನ್ನು ಹೆಂಗೆ ಮಾಡಿದೆ ಅಂತ ಹೇಳೋದು ತೋರಿಸ್ತೀನಿ. ಇದನ್ನು ಒಂದು ಸ್ವಲ್ಪ ಶೇಂಗಾನ ನಾನು ನೆನೆ ಹಾಕ್ಕೊಂಡಿದ್ದೆ. ಅಂದರೆ ನಾವು ರಾತ್ರಿ ತಿನ್ನೋದಕ್ಕೋಸ್ಕರ ನಾವು ನೆನೆ ಹಾಕಿರ್ತೀವಲ್ಲ, ಅದೊಂದು ಸ್ವಲ್ಪ ಜಾಸ್ತಿನೇ ಆಗಿದ್ವಿ ಇವತ್ತು. ಹಾಗಾಗಿ ನಾನು ಸ್ವಲ್ಪ ಇಲ್ಲಿ ಸಲಾಡ್ ಮಾಡಿದ್ರೆ ಅದು ಹಂಗಾರೆ ಊಟದ ಜೊತೆಗೆ ನೆಂಚ್ಕೊಳಕ್ಕೆ ಅನ್ನೋ ಜೊತೆಗೆ ಚೆನ್ನಾಗಿ ಆಕತಿ ಅಂತೇಳಂದು ಜಾಸ್ತಿ ಇರೋದ್ರಿಂದ ತಿಂದು ಮಧ್ಯಾಹ್ನ ಇವು ಜಾಸ್ತಿ ಉಳಿದಿದ್ವಿ. ಹಾಗಾಗಿ ನನಗೆ ಏನು ಮಾಡಿದೆ, ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಈರುಳ್ಳಿನ ಹೆಚ್ಚಾಕೊಂಡಿನಿ, ಸ್ವಲ್ಪ ಟೊಮೆಟೊ ಹಣ್ಣು ಹೆಚ್ಚಾಕೊಂಡಿನಿ, ಮತ್ತೊಂದು ಸ್ವಲ್ಪ ಕೊತ್ತಂಬರಿನ ಇಲ್ಲಿ ಸಣ್ಣದಾಗಿ ಹೆಚ್ಚಾಕೊಂಡಿನಿ, ಚೂರು ಉಪ್ಪು ಹಾಕ್ಕೊಂಡೆ, ಮತ್ತು ಇದಕ್ಕೆ ಖಾರನ ನಾನು ಹಾಕ್ಕೊತೀನಿ, ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊತೀನಿ. ಖಾರ ಹಾಕ್ಕೊಂಡು ದಾಳಂಬ್ರಿ ಹಣ್ಣು ಬಿಡಿಸಿದ್ದಿತ್ತು ಅದನ್ನೂ ಒಂದು ಸ್ವಲ್ಪ ಹಾಕ್ಕೊಂಡಿನಿ. ಇಲ್ಲಿ ಎಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ಇದಂದ್ರೆ ಶೇಂಗಾ ಸಲಾಡು ಭಾಳ ಟೇಸ್ಟಿಯಾಗಿತ್ತು. ಹುಳಿ, ಉಪ್ಪು, ಖಾರ ಮತ್ತು ಈ ಸ್ವೀಟು ನಡಕ್ಕೆ ಮಧ್ಯಕ್ಕೆ ಒಂದೊಂದು ಈ ದಾಳಂಬ್ರಿ ಹಣ್ಣಿಂದು ಇದು ಸಿಗುತ್ತಲ್ಲ ಅದು, ಆಮೇಲೆ ಈ ಶೇಂಗಾ ಅಂತೂ ನೆನೆಸಿರ್ತೀವಿ, ಅವು ಅಂತೂ ಇನ್ನೂ ಟೇಸ್ಟಾಗಿರ್ತಾವೆ. ಅದಕ್ಕೋಸ್ಕರ ಇದನ್ನೂ ಒಂದು ಸರ್ತಿ ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ. ದಾಳಂಬ್ರಿ ಹಣ್ಣು ಇದ್ವು ಅಂದ್ರೆ ಅದನ್ನೂ ನೀವು ಹಾಕಿ ಟ್ರೈ ಮಾಡಿ ನೋಡಿರಿ. ಮೇಲೊಂದು ಸ್ವಲ್ಪ ಚಟ್ಪಟ್ ಅಂತೇಳಿ ಅಂದು ಇದಕ್ಕೆ ರುಚಿ ಕೊಡೋಕೆ ನಾನು ಇಲ್ಲಿ ಚಾಟ್ ಮಸಾಲನ ಹಾಕ್ಕೊಂಡಿನಿ. ಭಾಳನೇ ಟೇಸ್ಟಿಯಾಗಿತ್ತು. ನಮ್ಮ ಮನೆಯಾಗಂತೂ ಬಾಯಿ ಚಪ್ಪಿಸ್ಕೊಳ್ತಿದ್ರು. ಭಾಳ ಚೆನ್ನಾಗಿ ಆಗಿರುವಂಥ ಒಂದು ಸಲಾಡ್ ಆಗಿರ್ತೈತಿ. ಇದು ಆರೋಗ್ಯಕ್ಕೂ ಒಳ್ಳೆಯದು. ಹಂಗೆ ರಾತ್ರಿ ನೆನೆಸಿಟ್ಕೊಂಡಿರ್ತೀವಲ್ಲ, ಒಂಚೂರು ಜಾಸ್ತಿ ಹಾಕೊಂಡು ತಿನ್ನೋಕ್ಕೋಸ್ಕರ ನೆನೆಸಿಟ್ಕೊಂಡಿರ್ತೀವಲ್ಲ, ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ರುಚಿಯಾಗಿರುವಂಥ ಸಲಾಡನ್ನು ನಾವು ಮಾಡ್ಕೋಬೋದು. 2 ರೆಸಿಪಿನ ನಿಮಗೋಸ್ಕರ ತಂದಿದ್ದೀನಿ. ರೆಸಿಪಿಗಳು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ನೀವು ಮನೇಲಿ ಟ್ರೈ ಮಾಡೋದನ್ನು ಮರಿಬೇಡ್ರಿ. ಹಂಗೆ ಕಮೆಂಟ್ ಬಾಕ್ಸಲ್ಲಿ ಹೆಂಗೆ ಬಂದಿತ್ತು ಅಂತೇಳಂದು ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತು ಮುಂದೆ ಒಳ್ಳೊಳ್ಳೆ ವಿಡಿಯೋಗಳನ್ನ ತರೋದಕ್ಕೆ ನಮಗೆ ಪ್ರೋತ್ಸಾಹ ಸಿಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ. ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಫ್ರೆಂಡ್ಸ್, ಬಾಯ್.